ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಸ್ಮಿತಾ ರಂಗನಾಥ್. ಹುಬ್ಬಳ್ಳಿ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಪೊಲೀಸ್ ಆಯುಕ್ತರು ಭಾಗಿಯಾದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರವೀಂದ್ರ ಪ್ರಸಾದ್ರನ್ನ ಕೂಡಲೇ ಅಮಾನತು ಮಾಡಬೇಕು ಅನ್ನೋ ಮಾತು ಕೇಳಿಬರ್ತಿರೋದು. ಯಾವುದೇ ಕಾರಣಕ್ಕೂ ಹುದ್ದೆಯಲ್ಲಿ ಮುಂದುವರಿಬಾರದು ರವೀಂದ್ರ ಪ್ರಸಾದ್ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆಯೇ ದಂಧೆಯಲ್ಲಿ ಅಧಿಕಾರಿಗಳು ಭಾಗಿ ಬಗ್ಗೆ ಮಾತನಾಡಿದೆ. ಬೆಳಗಾವಿ ಹಾಗೂ ಬೆಂಗಳೂರು ಅಧಿವೇಶನದಲ್ಲಿ ಈ ಕುರಿತಾಗಿ ವಿಷಯ ಕೂಡ ಪ್ರಸ್ತಾಪಿಸಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ಗುರುರಾಜ್, ಎರಡೂ ಕಡೆ ನಡೆದ ಅಧಿವೇಶನದಲ್ಲೂ ಕೂಡ ವಿಷಯ ಪ್ರಸ್ತಾಪಿಸಿದೆ. ಈ ಹಿಂದೆನೆ ಅಧಿಕಾರಿಗಳು ಕೂಡ ಶಾಮೀಲಾಗಿರುವ ಬಗ್ಗೆ ಮಾಹಿತಿ ನೀಡಿದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳಿರೋದು. ಏನೆಲ್ಲ ಹೇಳಿದ್ರು ಶೆಟ್ಟರ್ ಈ ಕುರಿತಾಗಿ? ಸೊಮ್ಮೆ ಏನಂತ ಹೇಳಿದ್ರೆ, ಈಗಾಗಲೇ ಹುಬ್ಬಳ್ಳಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲಿತ್ತು. ಈ ದಂಧೆ ಬಯಲಿಗೆಳೆದ ಬಳಿಕ ಸಿಐಡಿ ಅಧಿಕಾರಿಗಳು ಕೂಡ ಈ ಬಗ್ಗೆ ತೀವ್ರಗತಿಯಲ್ಲಿ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ಇವತ್ತು ಹೊರಬಿದ್ದಿರುವಂತದ್ದು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರವೀಂದ್ರ ಪ್ರಸಾದ್ ಅವರು ಈ ಬೆಟ್ಟಿಂಗ್ ಕೊಳಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ರು ಅನ್ನುವಂತ ವಿಚಾರ ಸಿಐಡಿ ಸುವರ್ಣ ನ್ಯೂಸ್ಗೆ ಲಭಿಸಿದಂತ ದೂರವಾಣಿ ಕರೆಗಳ ಮೂಲಕ ಅಂದ್ರೆ ಕರೆಯ ಲೀಸ್ಟ್ ನಲ್ಲಿ ಈ ಕಮಿಷನರ್ ಮುಖ್ಯ ಸಂಪರ್ಕಿಸಲು ಪತ್ತೆಯಾಯಿತು. ಈ ವಿಚಾರ ಸ್ಫೋಟಗೊಳ್ತಾ ಇದ್ದಂತೆ ಇವತ್ತು ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಯಾವುದೇ ಕಾರಣಕ್ಕೂ ಕೂಡ ರವೀಂದ್ರ ಪ್ರಸಾದ್ ಆ ಕಮಿಷನರ್ ಹುದ್ದೆಯಲ್ಲಿ ಮುಂದುವರಿಬಾರದು ಅನ್ನುವಂತ ಒತ್ತಾಯವನ್ನು ಮಾಡಿದರೆ, ಈಗಾಗಲೇ ಬೆಟ್ಟಿಂಗ್ ದಂಧೆಯಲ್ಲಿ ಈ ಹಿಂದೆ ಹೇಳಿದೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಮಾತು ಈಗ ಒಬ್ಬೊಬ್ಬರಾಗಿ ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರುವಂತದ್ದು ಸಾಬೀತಾಗ್ತಾ ಇದೆ. ಅದರಲ್ಲಿ ಸರ್ಕಾರ ಕೂಡಲೇ ರವೀಂದ್ರ ಪ್ರಸಾದ್ ಅವರನ್ನ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಿ ಅವರ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆ ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ನಡೆದ ಅಧಿವೇಶನ ಸಂದರ್ಭದಲ್ಲಿ ಕೂಡ ನಾನು ಬೆಟ್ಟಿಂಗ್ ದಂಧೆಯಲ್ಲಿ ಇನ್ನೂ ಹಲವು IPS ಮತ್ತು IAS ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಸ್ಪಷ್ಟ ಮಾಹಿತಿಯನ್ನು ಕೂಡ ಸರ್ಕಾರ ನೀಡಿದೆ. ಆದ್ರೆ ಆ ಹಂತದಲ್ಲಿ ಸರ್ಕಾರ ಎಲ್ಲೊಂದ್ ಕಡೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವ ವಿಚಾರ ಗೊತ್ತಿದ್ದು ಆ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಹುನ್ನಾರ ಸರ್ಕಾರ ನಡೆಸ್ತಾ ಇತ್ತು. ಇದೀಗ ಅಧಿಕಾರಿಗಳ ಪಾತ್ರದ ಬಗ್ಗೆ, ಬೆಟ್ಟಿಂಗ್ ಕೊಳಗಳ ಜೊತೆ ನಂಟು ಹೊಂದಿರುವ ಪಾತ್ರದ ಬಗ್ಗೆ ಸ್ಪಷ್ಟವಾಗಿರೋದ್ರಿಂದ ಕೂಡಲೇ ರವೀಂದ್ರ ಪ್ರಸಾದ್ ಅವರನ್ನ ಅಮಾನತು ಮಾಡಬೇಕು. ಜೊತೆಗೆ ಇದೇ ಬೆಟ್ಟಿಂಗ್ ಪ್ರಕರಣದ ಆಧಾರದ ಮೇಲೆ ಸಿಐಡಿ ಅಧಿಕಾರಿಗಳು ಬೆಂಗಳೂರಿನ ಕಪಿಲ್ ಮೋಹನ್ ಮನೆಯಲ್ಲಿ ಕೂಡ ದಾಳಿ ನಡೆದಿದ್ರು. ಆ ಒಂದು ದಾಳಿಯಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಕಪಿಲ್ ಮೋಹನ್ ಮನೆಯಲ್ಲಿ ಪತ್ತೆಯಾಗಿತ್ತು. ಆದ್ರೆ ಈ ಘಟನೆ ನಡೆದು 15 ದಿನಗಳು ಕಳೆದರೂ ಕೂಡ ಇದುವರೆಗೆ ಯಾಕೆ ಸರ್ಕಾರ ಕಪಿಲ್ ಮೋಹನ್ ಅವರನ್ನ ಸಸ್ಪೆಂಡ್ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡಿದರೆ, ಈಗಾಗಲೇ IAS ಮತ್ತು IPS ಅಧಿಕಾರಿಗಳು ಇಡೀ ರಾಜ್ಯವನ್ನ ಲೂಟಿ ಹೊಡಿತಾರೆ ಅಂತ ಹೇಳಿ ನಿನ್ನೆ ತಾನೇ ಶೆಟ್ಟರ್ ಹುಬ್ಬಳ್ಳಿಯಲ್ಲೂ ಆರೋಪ ಮಾಡಿದ್ರು. ಇವತ್ತು ಕೂಡ ಪುನಃ ಅದೇ ಮಾತನ್ನ ಪುನರುಚ್ಚರಿಸಿದರೆ, ಈ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾ ಇಲ್ಲ, ಭ್ರಷ್ಟ IPS ಅಧಿಕಾರಿಗಳನ್ನ ಸರ್ಕಾರ ರಕ್ಷಿಸಿದೆ ಅನ್ನುವಂತ ಆಕ್ರೋಶದ ಮಾತುಗಳನ್ನು ಕೂಡ ಜಗದೀಶ್ ಶೆಟ್ಟರ್ ಹೊರ ಹಾಕಿರುವಂತದ್ದು. ಈಗಾಗಲೇ ಶೆಟ್ಟರ್ ಈ ಒಂದು ಪ್ರಕರಣವನ್ನ CBI ತನಿಖೆಗೆ ವಹಿಸಿದ್ರೆ ಮಾತ್ರ ಸಾಧ್ಯ. CID ಅಧಿಕಾರಿಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಹಿರಿಯ ಅಧಿಕಾರಿಗಳಿಗೆ ಅದರ ಒತ್ತಡಕ್ಕೆ ಮಾಡಿದ್ದು ಪ್ರಕರಣದ ಹಾದಿ ತಪ್ಪಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ರವೀಂದ್ರ ಪ್ರಸಾದ್ ಸೇರಿದಂತೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಿ ಈ ಬಗ್ಗೆ ತನಿಖೆಯನ್ನ CBIಗೆ ವಹಿಸಬೇಕನ್ನೋ ಒತ್ತಾಯವನ್ನು ಕೂಡ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ. ರೈಟ್, ಧನ್ಯವಾದ ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹುಬ್ಬಳ್ಳಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ಕಮಿಷನರ್ ನಂಟು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಆರೋಪ ಕೇಳಿಬರ್ತಿರುವ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿರೋದು. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಪೊಲೀಸ್ ಕಮಿಷನರ್ ಹೆಸರು ಬರ್ತಾ ಇದೆ, ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕಾಗ್ತದೆ. ಅವ್ರು ಸಸ್ಪೆಂಡ್ ಮಾಡುವಂತದ್ದು ಮತ್ತೊಂದು ಇದೆಲ್ಲ ಆಗದಿದ್ರೆ, ಅವ್ರ ಅಧಿಕಾರದಲ್ಲಿ ಮುಂದುವರೆದ್ರೆ ಈ ಕಪಿಲ್ ಮೋಹನ್ ಅವ್ನ ತಕ್ಷಣ ಸಸ್ಪೆಂಡ್ ಮಾಡಿ. ನೀವು ನಿಮ್ ಕೈಯಲ್ಲಿ ಮೇಲೆ ಕೇಂದ್ರ ಸರ್ಕಾರದಿಂದ ರಿಕಮೆಂಡ್ ಮಾಡಿ. ಈ IAS IPS ಏನು ಅಕಾರ್ಡಿಂಗ್ ಟು ರೂಲ್ಸ್ ಏನಿದಾವೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಇಲ್ಲದ್ರೆ ಅವ್ರ ಅಧಿಕಾರದಲ್ಲಿ ಹೀಗೆ ಮುಂದುವರೆದ್ರೆ ಅದಕ್ಕೆ ಇನ್ನೂ ಅರ್ಥನೇ ಇಲ್ಲ ಮತ್ತು ಈ ಒಂದು ಇನ್ವೆಸ್ಟಿಗೇಷನ್ ಸಹಿತ ಪ್ರಾಮಾಣಿಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ CID ಅವ್ರು ಏನೋ ಒಂದು ದಾರಿ ಹೊಂಟಿದ್ದಾರೆ, ಅದು ಸರಿ ದಾರಿಯಲ್ಲಿ ಇನ್ನೂ ಹೋಗಬೇಕು. ಯಾವುದೇ ಹಂತದಲ್ಲಿ ಅದು ಮಾರ್ಪಾಡಾಗಬಾರ್ದು, ಯಾವುದೇ ಒಂದು ಪ್ರಭಾವಕ್ಕೆ ಈಡಾಗಿ ಅದು ಮತ್ತೆ ದಾರಿ ತಪ್ಪುವಂಥದ್ದು ಆಗಬಾರ್ದು ಅನ್ನೋದು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಇವತ್ತು ಒಂದೊಂದು ಹೊರಗೆ ಬರ್ತದೆ. ಈ ಕ್ರಿಕೆಟ್ ಬೆಟ್ಟಿಂಗು, ಲಾಟ್ರಿ ಹಗರಣ, ಇದರಲ್ಲಿ ಒಂದೊಂದೇ ಇವತ್ತು IAS ಅಧಿಕಾರಿಗಳು IPS ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಬರ್ತಾ ಇದೆ. ಅದಕ್ಕಾಗಿ ಇದು ಕೂಲಂಕಷವಾಗಿ ತನಿಖೆ ಆಗಬೇಕು ಮತ್ತು ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಪ್ರಮುಖವಾಗಿ ಸುವರ್ಣ TV ಚಾನಲ್ದವರು ಏನೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು, ಅದರ ಮುಖಾಂತರ ಏನೋ ಕೆಲವೊಂದು ಕಾನ್ಸ್ಟೇಬಲ್ಸು, DCP ಇವರೆಲ್ಲ ವ್ಯವಹಾರಗಳು ಹೊರಗೆ ಬಂದು ಮತ್ತು ಅದೇ ರೀತಿ ಬುಕ್ಕಿಂಗ್ ವಿಚಾರಗಳು ಹೊರಗೆ ಬಂದು ಅವರೆಲ್ಲ ಅರೆಸ್ಟ್ ಆದರು. ಅದೆಲ್ಲ ಹಗರಣಗಳು ಹೊರಗೆ ಬಂದಿದ್ರಿಂದ ಅದು ಸುವರ್ಣ TV ಅವರು ಮೊದಲೇನು ಚಾಲನೆ ಪ್ರಾರಂಭ ಮಾಡಿದ್ರು. ಇದರಿಂದಲೇ
ಈಗ ಪೊಲೀಸ್ ಕಮಿಷನರ್ ಹೆಸರು ಬರ್ತಾ ಇದೆ, ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕಾಗ್ತದೆ. ಅವ್ರು ಸಸ್ಪೆಂಡ್ ಮಾಡುವಂಥದ್ದು ಮತ್ತೊಂದು ಇದೆಲ್ಲ ಆಗದಿದ್ರೆ, ಅವ್ರ ಅಧಿಕಾರದಲ್ಲಿ ಮುಂದುವರೆದ್ರೆ ಈ ಕಪಿಲ್ ಮೋಹನ್ ಅವ್ನ ತಕ್ಷಣ ಸಸ್ಪೆಂಡ್ ಮಾಡಿ. ನೀವು ನಿಮ್ಮ ಕೈಯಲ್ಲಿ ಮೇಲೆ ಕೇಂದ್ರ ಸರ್ಕಾರ ರಿಕಮೆಂಡ್ ಮಾಡಿ. ಈ IAS IPS ಏನು ಅಕಾರ್ಡಿಂಗ್ ಟು ರೂಲ್ಸ್ ಏನಿದಾವೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂಥದ್ದು ಆಗಬೇಕು. ಇಲ್ಲದ್ರೆ ಅವ್ರ ಅಧಿಕಾರದಲ್ಲಿ ಹೀಗೆ ಮುಂದುವರೆದ್ರೆ ಅದಕ್ಕೆ ಇನ್ನೂ ಅರ್ಥನೇ ಇಲ್ಲ ಮತ್ತು ಈ ಒಂದು ಇನ್ವೆಸ್ಟಿಗೇಷನ್ ಸಹಿತ ಪ್ರಾಮಾಣಿಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ CID ಅವರು ಏನೋ ಒಂದು ದಾರಿ ಹೊಂದಿದ್ದಾರೆ, ಅದು ಸರಿ ದಾರಿಯಲ್ಲಿ ಇನ್ನೂ ಹೋಗಬೇಕು. ಯಾವುದೇ ಹಂತದಲ್ಲಿ ಅದು ಮಾರ್ಪಾಡಾಗಬಾರ್ದು, ಯಾವುದೇ ಒಂದು ಪ್ರಭಾವಕ್ಕೆ ಈಡಾಗಿ ಅದು ಮತ್ತೆ ದಾರಿ ತಪ್ಪುವಂಥದ್ದು ಆಗಬಾರ್ದು ಅನ್ನೋದು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಇವತ್ತು ಒಂದೊಂದು ಹೊರಗೆ ಬರ್ತದೆ. ಈ ಕ್ರಿಕೆಟ್ ಬೆಟ್ಟಿಂಗು, ಲಾಟ್ರಿ ಹಗರಣ, ಇದರಲ್ಲಿ ಒಂದೊಂದೇ ಇವತ್ತು IAS ಅಧಿಕಾರಿಗಳು IPS ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಬರ್ತಾ ಇದೆ. ಅದಕ್ಕಾಗಿ ಇದು ಕೂಲಂಕಷವಾಗಿ ತನಿಖೆ ಆಗಬೇಕು ಮತ್ತು ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಪ್ರಮುಖವಾಗಿ ಸುವರ್ಣ TV ಚಾನಲ್ದವರು ಏನೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು, ಅದರ ಮುಖಾಂತರ ಏನೋ ಕೆಲವೊಂದು ಕಾನ್ಸ್ಟೇಬಲ್ಸು DCP ಇವರೆಲ್ಲ ವ್ಯವಹಾರಗಳು ಹೊರಗೆ ಬಂದು ಮತ್ತು ಅದೇ ರೀತಿ ಬುಕ್ಕಿಂಗ್ಗಳು ವಿಚಾರಗಳು ಹೊರಗೆ ಬಂದು ಅವರೆಲ್ಲ ಅರೆಸ್ಟ್ ಆದರು. ಅದೆಲ್ಲ ಹಗರಣಗಳು ಹೊರಗೆ ಬಂದಿದ್ದರಿಂದ ಅದು ಸುವರ್ಣ TV ಅವರು ಮೊದಲೇನು ಚಾಲನೆ ಪ್ರಾರಂಭ ಮಾಡಿದ್ರು. ಇದರಿಂದಲೇ ಇನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಹುಬ್ಬಳ್ಳಿ ಆಯುಕ್ತ ಭಾಗಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹುಪಾಲು ಹಗರಣಗಳು ರಾಜ್ಯದಿಂದಲೇ ಬಯಲಾಗ್ತಾ ಹೋಗ್ತಾ ಇದೆ. ರಾಜ್ಯ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಇನ್ನು ಪ್ರಕರಣ ತನಿಖೆ ಹಂತದಲ್ಲಿ ಇದ್ದು ಈ ಬಗ್ಗೆ ಹೆಚ್ಚು ಮಾತನಾಡಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಸದಾನಂದ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಟ್ಟಿಂಗ್ ಬಗ್ಗೆ ಹಿಂದೆ ಏನೆಲ್ಲ ನಡೀತು, ಅಧಿಕಾರಿಗಳು ಸಸ್ಪೆಂಡ್ ಆದ್ರು ಮತ್ತೊಂದಾದ್ರು ಎಲ್ಲವೂ ಗೊತ್ತಿರುವಂತಲ್ಲ. ಯಾವುದೆಲ್ಲ ಹಗರಣಗಳು ಅಂತ ಹೇಳುವಂತದನ್ನ ನಡೀಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಕರ್ನಾಟಕದಲ್ಲಿ ನಡೆದಿದೆ. ಕಾರಣ ಆಡಳಿತ ಯಂತ್ರ, ಗೃಹ ಇಲಾಖೆಯ ಆ ಒಂದು ಶಿಥಿಲತೆ, ಅವರ ಆಡಳಿತದಲ್ಲಿ ಅವರ ಒಂದು ಗಂಭೀರವಾದಂತೆ ಇದನ್ನು ಮಾಡದಿರುವುದೇ ಕಾರಣ. ಬೆಟ್ಟಿಂಗ್ ಬಗ್ಗೆ ಹಿಂದೆ ಏನೆಲ್ಲ ನಡೀತು, ಅಧಿಕಾರಿಗಳು ಸಸ್ಪೆಂಡ್ ಆದ್ರು ಮತ್ತೊಂದಾದ್ರು ಎಲ್ಲವೂ ಗೊತ್ತಿರುವಂತಲ್ಲ. ಯಾವುದೆಲ್ಲ ಹಗರಣಗಳು ಅಂತ ಹೇಳುವಂತದನ್ನ ನಡೀಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಕರ್ನಾಟಕದಲ್ಲಿ ನಡೆದಿದೆ. ಕಾರಣ ಆಡಳಿತ ಯಂತ್ರ, ಗೃಹ ಇಲಾಖೆಯ ಆ ಒಂದು ಶಿಥಿಲತೆ, ಅವರ ಆಡಳಿತದಲ್ಲಿ ಅವರ ಒಂದು ಗಂಭೀರವಾದಂತೆ ಇದನ್ನು ಮಾಡದಿರುವುದೇ ಕಾರಣ. ಬೆಟ್ಟಿಂಗ್ ಬಗ್ಗೆ ಹಿಂದೆ ಏನೆಲ್ಲ ನಡೀತು, ಅಧಿಕಾರಿಗಳು ಸಸ್ಪೆಂಡ್ ಆದ್ರು ಮತ್ತೊಂದಾದ್ರು ಎಲ್ಲವೂ ಗೊತ್ತಿರುವಂತಲ್ಲ. ಯಾವುದೆಲ್ಲ ಹಗರಣಗಳು ಅಂತ ಹೇಳುವಂತದನ್ನ ನಡೀಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಕರ್ನಾಟಕದಲ್ಲಿ ನಡೆದಿದೆ. ಕಾರಣ ಆಡಳಿತ ಯಂತ್ರ, ಗೃಹ ಇಲಾಖೆಯ ಆ ಒಂದು ಶಿಥಿಲತೆ, ಅವರ ಆಡಳಿತದಲ್ಲಿ ಅವರ ಒಂದು ಗಂಭೀರವಾದಂತೆ ಇದನ್ನು ಮಾಡದಿರುವುದೇ ಕಾರಣ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಭಾಗಿಯಾಗಿದ್ದಾರೆ ಅಂತ ಆರೋಪ ಏನು ಕೇಳಿಬರ್ತಿದೆ. ಇದಕ್ಕೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿರೋದು. ಜಗದೀಶ್ ಶೆಟ್ಟರ್ ಹಾಗೂ ಸದಾನಂದ ಗೌಡರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸದಾನಂದ ಗೌಡರು ರಾಜ್ಯ ಗೃಹ ಇಲಾಖೆ ವಿಫಲವಾಗಿರುವುದಕ್ಕೆ ಒಂದೊಂದೇ ಹಗರಣಗಳು ಬಯಲಿಗೆ ಬರ್ತಿರೋದು ಸ್ಪಷ್ಟ ಉದಾಹರಣೆಯಾಗಿದೆ ಅಂತ ಹೇಳಿ ಸದಾನಂದ ಗೌಡರು ಹೇಳಿರೋದು.